ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ತೂಗುಗತ್ತಿ. ಇಂದು ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ಭವಿಷ್ಯ. ಸಿದ್ದು ವಿರುದ್ಧ ಕೇಸ್ ಆಗುತ್ತಾ, ರಿಲೀಫ್ ಸಿಗುತ್ತಾ? ದರ್ಶನ್ಗೆ ಆತಿಥ್ಯ ನೀಡಿದ್ದವರಿಗೆ ಟೆನ್ಷನ್. ಸಸ್ಪೆಂಡ್ ಆದ ಅಧಿಕಾರಿಗಳಿಗೆ ವಿಚಾರಣೆಗೆ ಬುಲಾವ್. ಇತ್ತ ವಿಲ್ಸನ್ ಗಾರ್ಡನ್ ನಾಗನಿಗೂ ಖಾಕಿ ಡ್ರಿಲ್. ಕೈ ಸೇರಿದ ಕೊರೋನಾ ಹಗರಣದ ಕರ್ಮಕಾಂಡ. 7,000 ಕೋಟಿಗೂ ಹೆಚ್ಚು ಅಕ್ರಮದ ಆರೋಪ. ಮಾಜಿ ಸಚಿವ ಸುಧಾಕರ್ ಗುಡುಗು ಹೋರಾಟದ ಸವಾಲ್. ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಭೂತ. ಸಿಕ್ಕಲ್ಲಿ ವಾಹನ ನಿಲ್ಲಿಸಿದ್ರೆ ಕಟ್ಟಬೇಕು ದಂಡ. ಪೊಲೀಸರಿಂದ ಮೈಕ್ಗಳ ಮೂಲಕ ಜಾಗೃತಿ. ಉತ್ತರ ಕರ್ನಾಟಕದಲ್ಲಿ ವರುಣಾರ್ಭಟ. ಬೀದರ್ ಕಲಬುರಗಿಯಲ್ಲಿ ಹಲವು ಅವಾಂತರ. ಬೀದರ್ನ ಶಾಲೆಗಳಿಗೆ ರಜೆ ಘೋಷಣೆ. ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯಾ ರಮೇಶ್. ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಸಿಎಂ ಆಕಾಂಕ್ಷಿಗಳ ಪಟ್ಟಿಗೆ ಮತ್ತೊಬ್ಬ ನಾಯಕ ಸೇರ್ಪಡೆಗೊಂಡಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ ಹೇಳಿಕೆ ಇದೀಗ ಭಾರಿ ಸಂಚಲನವನ್ನ ಮೂಡಿಸಿದೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ನನ್ನ ಸ್ನೇಹಿತರಾಗಿದ್ದಾರೆ, ಹೀಗಾಗಿ ಅವರು ಅನುಮತಿ ಕೊಟ್ಟರೆ ನಾನು ಸಿಎಂ ಆಗ್ತೇನೆ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಸಿಎಂ ಆಗುವಂತಹ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಸತ್ಯಕ್ಕೆ ದೂರವಾದ ವಿಚಾರ, ಆ ಥರದ ಚರ್ಚೆ, ಆ ಥರದ ವಿಚಾರಧಾರೆ ನಮ್ಮ ಪಕ್ಷದಲ್ಲಿ ಇಲ್ಲ, ನಮ್ಮ ಹೈಕಮಾಂಡ್ದಲ್ಲಿ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ. ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ. ಪುನಃ ಈ ಪ್ರಶ್ನೆ ಮತ್ತೆ ಯಾರು ಕೇಳಲಿಕ್ಕೆ ಹೋಗಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ. ನನ್ನ ದೃಷ್ಟಿಯಿಂದ 5 ವರ್ಷ. ಒಂದು ವೇಳೆ ಅವಕಾಶ ಸಿಕ್ಕರೆ ನಿಮ್ಗೆ ಆಗ್ತೀರಾ ಸರ್? ಹೈಕಮಾಂಡ್ ಅವಕಾಶ ಸಿಕ್ಕರೆ ಸಿದ್ದರಾಮಯ್ಯ ಕೇಳಬೇಕಲ್ಲ, ಅವನು ಪರ್ಮಿಟ್ ಕೊಡಬೇಕಲ್ಲ. ಸತ್ಯಕ್ಕೆ ದೂರವಾದ ವಿಚಾರ, ಆ ಥರದ ಚರ್ಚೆ. ಕಾಂಗ್ರೆಸ್ ಹಿರಿಯ ನಾಯಕ ದೇಶಪಾಂಡೆ ಸಿಎಂ ಹೇಳಿಕೆ ಬಗ್ಗೆ ಡಿಸಿಎಂ ಡಿಕೆಶಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಹಿರಿಯ ರಾಜಕಾರಣಿಗಳಾಗಿದ್ದು ಸಿಎಂ ಆಗುವ ಹೇಳಿಕೆ ಕೊಟ್ಟಿರೋ ತಪ್ಪೇನಿಲ್ಲ, ಅವರಿಗೆ ಒಳ್ಳೆಯದಾಗಲಿ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಆರ್.ವಿ. ದೇಶಪಾಂಡೆ ಅವರು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಒಳ್ಳೆದಾಗಲಿ, ನಡೀಲಿ ಪಾಪ, ಹಿರಿಯರಲ್ವಾ, ತಪ್ಪೇನಿದೆ. ಆರ್.ವಿ. ದೇಶಪಾಂಡೆ ಅವರು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಒಳ್ಳೆದಾಗಲಿ, ನಡೀಲಿ ಪಾಪ, ಹಿರಿಯರಲ್ವಾ, ತಪ್ಪೇನಿದೆ.